ದಾವಣಗೆರೆ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಏನು ಕಣಕ್ಕಿಳಿಬೇಕಾದಂಥ ವಿನಯ್ ಕುಮಾರ್ ಅವರು ಇದೀಗ ಟಿಕೆಟ್ ಮಿಸ್ ಆಗಿತ್ತು. ಸೊ ಇದೀಗ ಪಕ್ಷೇತರ ಅಭ್ಯರ್ಥಿ ಕಣಕ್ಕಿಳಿದಾಗಿ ಘೋಷಣೆ ಮಾಡಿರುವಂಥದ್ದು. ಸ್ವತಃ ವಿನಯ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರು ಮಾತಾಡ್ಸ ಹೋಗೋಣ. ಏನೆಲ್ಲ ನಿರ್ಧಾರ ತೆಗೆದುಕೊಂಡು ಮತ್ತು ಜನರ ಒತ್ತಾಯದ ಮೇರೆಗೆ ಈಗ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾ ಇರುವಂಥದ್ದು. ಸೊ ವಿನಯ್ ಕುಮಾರ್ನ ಮಾತಾಡ್ಸ್ತೀನಿ ಸರ್. ಈಗ ಪಕ್ಷೇತರ ಅಭ್ಯರ್ಥಿಯಾಗಿ ಚುನಾವಣೆ ಸ್ಪರ್ಧೆ ಮಾಡ್ತೀವಿ ಅಂತ ಘೋಷಣೆ ಮಾಡಿರುವಂಥದ್ದು ಸರ್, ಇದಕ್ಕೆ ಕಾರಣ ಏನು ಸರ್? ಇದಕ್ಕೆ ಜನಗಳೇ ಕಾರಣ. ಇದು ನೇರವಾಗಿ ಹೇಳ್ಬೇಕಂತಂದರೆ ಜನಗಳ ಅಭಿಪ್ರಾಯ ಇದು. ನನಗನ್ಸೋದು ಏನಂತಂದರೆ ಇಟ್ ಈಸ್ ವೆರಿ ಅನ್ಕಾಮನ್. ಅಂದರೆ ಇಲ್ಲಿ ಏನು ಆಗ್ತಾ ಇದೆಯಲ್ಲ ದಾವಣಗೆರೆಯಿಂದ ಒಂದು ಡೆವಲಪ್ಮೆಂಟು ನಾವು ಗೊತ್ತಿಲ್ಲ, ಬೇರೆ ಕಡೆ ನೋಡೋಕ್ಕೆ ಸಿಗಲ್ಲ ಅಂತ ಅನ್ಸುತ್ತೆ. ಅಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ, ಅಗಾಧ ಸಂಖ್ಯೆಯಲ್ಲಿ ಜನಗಳೇ ಒಂದು ಒತ್ತಡ ಆಗ್ತಾರೆ ಅಂತ, ನೀವು ನಿಲ್ಲಿ ಅಂತ. ಇಲ್ಲಿ ಸಾಮಾನ್ಯರು ಇದ್ದಾರೆ, ಹಳ್ಳಿ ಮಟ್ಟದಲ್ಲಿರೋ ಲೀಡ್ರು ಇದ್ದಾರೆ, ತಾಲೂಕು ಮಟ್ಟದಲ್ಲಿರೋ ಲೀಡ್ರುಗಳು ಇದ್ದಾರೆ, ಸಮಾಜದ ಮುಖಂಡರು ಇದ್ದಾರೆ, ಸಂಘ ಸಂಸ್ಥೆಗಳಿದ್ದಾವೆ, ರಿಟೈರ್ಡ್ ನೂರಾರು ಜನ ಏನು ಗೌರ್ಮೆಂಟ್ ಎಂಪ್ಲಾಯೀಸ್ ಯಾರೋ ಪ್ರಿನ್ಸಿಪಲ್ ಆಗಿ ರಿಟೈರ್ಡ್ ಆಗಿರ್ತಾರೆ, RFO ಆಗಿ ರಿಟೈರ್ಡ್ ಆಗಿರ್ತಾರೆ, SP ಆಗಿ ರಿಟೈರ್ಡ್ ಆಗಿರ್ತಾರೆ. ಈ ರೀತಿ ಎಲ್ಲ ಸಮಾಜಕ್ಕೆ ಸೇರಿದವರು ಒಂದು ಒತ್ತಡ ಅನ್ನೋದಕ್ಕಿಂತ ಅವ್ರೇನು ಒಂದು ಅಭಿಲಾಷೆ ಇದೆ, ಅಪೇಕ್ಷೆ ಇದೆ, ಅದನ್ನು ವ್ಯಕ್ತಪಡಿಸೋದು ಅಷ್ಟೇ ಅಲ್ಲ, ನೀವು ನಿಲ್ಲೇಬೇಕು ಅಂತಂದು ನನಗೆ ಹೇಳಿದ್ದಾರೆ. ಹಾಗಾಗಿ ಸರ್, ಈಗ ನಿನ್ನೆ ಒಂದು ಫೋಟೋ ವೈರಲ್ ಆಯಿತು. ಸಿದ್ದರಾಮಯ್ಯ ಅವ್ರ ಜೊತೆ ಕಾಣಿಸ್ಕೊಡ್ತೀರಿ, ಮಲ್ಲಿಕಾರ್ಜುನ್ ಅವರು ಇರ್ತಾರೆ, ಮತ್ತು ಸಮಾಜದ ಸ್ವಾಮೀಜಿಯವರು ಇರ್ತಾರೆ. ಸೊ ಇದು ನೋಡಿದ ಮೇಲೆ ಒಂದು ಕಡೆ ಕಾರ್ಯಕರ್ತರಲ್ಲಿ ಗೊಂದಲ ಉಂಟಾಯಿತು. ವಿನಯ್ ಕುಮಾರ್ ಅವರು ಏನಪ್ಪ ಈ ರೀತಿ ಆಯಿತು ಅಂತೇಳಿ. ಸೊ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ಅದೇ ಈಗ ನಾವು ಈ ರೀತಿ ಒಂದು ಪಕ್ಷೇತರ ನಿಲ್ಲಬೇಕು, ಇದಕ್ಕೆ ಮುಂಚೆನೂ ನಾನು ವ್ಯಕ್ತಪಡಿಸಿದ್ದೆ, ನಿಲ್ಲೋ ಒಂದು ಆಸೆ ಇದೆ ಅಂತಂದು. ಈ ರೀತಿ ಆಸೆ ವ್ಯಕ್ತಪಡಿಸಬೇಕಾದ್ರೆ ಸಹಜವಾಗಿ ಸಮಾಜದ ಮುಖಂಡರು, ರಾಜಕೀಯ ಮುಖಂಡರು, ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರೆಲ್ಲ ಕರೆದು ಮಾತಾಡೋದು ಸಹಜ ಇದೆ. ಕೇಳ್ತಾರೆ ಯಾಕಪ್ಪ ಈ ನಿರ್ಧಾರ ಏನು ಅಂತಂದು. ಸೊ ಹಾಗಾಗಿ ಆ ಒಂದು ಮೀಟಿಂಗಲ್ಲಿ ಒಂದು ಸಂಧಾನ ರೀತಿಯಲ್ಲಿ ಒಂದು ಸಮಾಲೋಚನೆ ನಡೀತು. ಆದರೆ ಅವರು ದೊಡ್ಡವ್ರು ಕರೆದಾಗ ಹೋಗಲೇಬೇಕದು, ಅದು ನಾವು ತೋರಿಸ್ಬೇಕಾಗಿದ್ದ ಒಂದು ಕನಿಷ್ಠ ಒಂದು ಗೌರವ ಅದು. ಹಾಗಾಗಿ ಹೋಗಿದ್ವಿ, ಮಾತಾಡಿದ್ವಿ. ಅಲ್ಲೂ ಕೂಡ ನಾನು ಹೇಳಿದೆ ಸಾಹೇಬರಿಗೆ, ಸರ್ ನಾನು ನಿಲ್ಬೇಕಂತಿದ್ದೀನಿ, ನಿಂತರೆ ಗೆಲ್ಲೋ ವಿಶ್ವಾಸ ಇದೆ ಅಂತ. ಅವರು ಹೇಳಿದ್ರು ಒಂದು ಮಾತು, ಕೋಪದಲ್ಲಿ ಹೇಳಿದ್ರು ಪ್ರೀತಿಯಿಂದ ಹೇಳಿದ್ರು ಗೊತ್ತಿಲ್ಲ, ಒಂದು ಹೋಗಪ್ಪ ನಿಂತ್ಕೊಂಡು ಗೆಲ್ಲೋಗು ಅಂತ ಒಂದು ಹೇಳಿದರು. ಅದು ಕೋಪದಲ್ಲೂ ಹೇಳಿರ್ಬೋದು, ಪ್ರೀತಿಯಿಂದನೂ ಹೇಳಿರ್ಬೋದು. ಬಟ್ ಅಲ್ಲೇನು ತುಂಬ ಪ್ರೀತಿಯಿಂದನೇ ಒಂದು ಪ್ರೀತಿ ವಾತಾವರಣ ಇತ್ತು, ಎಲ್ಲರೂ ಮಾತಾಡಿದ್ವಿ. ಮಲ್ಲಿಕಾರ್ಜುನ್ ಸಾಹೇಬರು ಕೂಡ ತುಂಬ ಕಾಮಾಗಿ ಪ್ರೀತಿಯಿಂದ, ಅವ್ರನ್ನ ಅಷ್ಟೊಂದು ಹತ್ತಿರದಿಂದ ನಾನು ಮಾತಾಡಿರಲಿಲ್ಲ. ತುಂಬ ಒಳ್ಳೆ ವ್ಯಕ್ತಿ, ಚೆನ್ನಾಗಿ ಮಾತಾಡಿದರು. ಇಲ್ಲಿ ಯಾವುದೋ ಒಂದು ಟೆನ್ಷನ್ ಇಲ್ಲ ಇಲ್ಲಿ. ನಾನು ಅವ್ರಿಗೂ ಹೇಳಿದೆ, ಸರ್ ಇದು ಜನಗಳು ಬಯಸ್ತಾ ಇದ್ದಾರೆ, ಹಂಗಾಗಿ ನಿಲ್ಲಬೇಕಂತ ನಾನು ಇದು ಮಾಡ್ತಾಯಿದ್ದೀನಿ, ನೋಡಿ ಸಾಧ್ಯ ಇದ್ದರೆ ಈಗಲೂ ಮಾಡಿಕೊಡಿ ಅಂತಲೂ ಹೇಳಿದ್ದೀನಿ. ಸೊ ಅದು ಐ ಥಿಂಕ್ ಡಿಫಿಕಲ್ಟ್, B.Pharm ಎಲ್ಲ ಇಶ್ಯೂ ಆಗಿದೆ, ಅದನ್ನು ವಾಪಸ್ ತಗೊಂಡು ಕೊಡೋದು ಗೊತ್ತಿಲ್ಲ ನನಗೆ. ಮನಸ್ಸು ಮಾಡಿದ್ರೆ ಏನು ಬೇಕಿದ್ರೂ ಆಗುತ್ತೆ. ಆದರೆ ಈಗ ಜನಗಳ ಬಯಕೆ ಮೇರೆಗೆ ನಿಲ್ಲಬೇಕಂತಿದ್ದೀನಿ. ಆ ಫೋಟೋ ನೋಡಿ ಜನಗಳು ಅಫ್ಕೋರ್ಸ್ ಗೊಂದಲ ಆಗೋದು ಸಹಜ. ಯಾಕೆ ಗೊಂದಲ ಆಗ್ತಾರೆ? ಗೊಂದಲ ಆಗಬೇಕನ್ನೋದಾದರೆ ಅವರೊಂದು ಆಸೆ ಇತ್ತು, ಈ ವಿನಯ್ ಕುಮಾರ್ ನಮ್ಮ ಮುಂದಿನ ನಾಯಕ, ಇವರು ನಿಂತೇ ನಿಲ್ತಾರೆ, ಇವ್ರಿಗೆ ನಾವು ಓಟ್ ಹಾಕ್ತೀವಿ ಅನ್ನೋದು. ಆ ಒಂದು ಫೋಟೋಯಿಂದ ನನಗೆ ಗೊತ್ತಾಯಿತು ಇಲ್ಲಿ ಅಭಿಮಾನ ಎಷ್ಟು ಆಳವಾಗಿದೆ ಅಂತದ್ದು. ನಮ್ಮ ಹೆಸರು ಎಷ್ಟು ಇವತ್ತು ಜನಗಳಲ್ಲಿ ಮನಸ್ಸಲ್ಲಿ ಒಂಥರ ಕೂತಿದೆ ಅನ್ನೋದು ಆ ಫೋಟೋ ಒಂದು ನನಗೆ ನನ್ನ ಕಣ್ಣು ತೆರೆಸ್ತು ಅಂತಲೇ ಹೇಳ್ಬೋದು. ಸರ್, ಈಗ ಚುನಾವಣಾ ಪೂರ್ವದಲ್ಲಿ ಅಂದರೆ ಟಿಕೆಟ್ ಘೋಷಣೆ ಹಾಕಿದ ಮುಂಚೆನೇ ಸಹ ಫುಲ್ ಕ್ಷೇತ್ರದಾದ್ಯಂತ ಓಡಾಡಿದ್ರಿ. ಸೊ ಟಿಕೆಟ್ ಮಿಸ್ ಆದಮೇಲೂ ಸಹ ಕ್ಷೇತ್ರದಲ್ಲಿ ಸುಮಾರು 170 ಹಳ್ಳಿಗಳನ್ನು ಸುತ್ತಾಡಿರುವಂಥದ್ದು. ಎಲ್ಲ ಕಡೆ ಜನರ ಅಭಿಪ್ರಾಯ ಇರುವಂಥದ್ದು ವಿನಯ್ ಕುಮಾರ್ ಚುನಾವಣೆ ಸ್ಪರ್ಧೆ ಮಾಡಬೇಕು, ಜೊತೆಗೆ ವಿನಯ್ ಕುಮಾರ್ನ ನಾವು ನಾಯಕನಾಗಿ ನೋಡಬೇಕು ಅನ್ನೋದು ಜನರ ಆಸೆ ಇದೆ. ಜನರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಇವತ್ತು ನಿಮ್ಮ ಆಸೆ ಏನಿದೆ, ನಾನು ತುಂಬ ಧೈರ್ಯ ಮಾಡಿ, ಯಾಕಂದರೆ ಇವತ್ತು ಒಂದು ವ್ಯವಸ್ಥೆನ, ಈ ದಾವಣಗೆರೆಯಲ್ಲಿರೋ ವ್ಯವಸ್ಥೆ ವಿರುದ್ಧ ಹೋರಾಡಬೇಕಂತಂದರೆ ನಾನು ಪಕ್ಷದಿಂದ ಪ್ರಯತ್ನ ಮಾಡಿದೆ, ಅದಾಗಲಿಲ್ಲ. ಈಗ ಪಕ್ಷೇತರನಾಗಿ ಮಾಡಬೇಕಂತಂದರೆ ಇನ್ನೂ ಬೇರೆ ಪಾರ್ಟಿ ವ್ಯವಸ್ಥೆ ಇರ್ಬೋದು, ಒಂದು ರಾಜಕೀಯ ವ್ಯವಸ್ಥೆ ಇರ್ಬೋದು, ಅಲ್ಲಿ ಇರೋ ಪಟ್ಟಭದ್ರ ಹಿತಾಸಕ್ತಿನೂ ಇರ್ಬೋದು, ಅಥವಾ ಒಂದು ಅವ್ರದ್ದೇ ಸಿದ್ಧಾಂತ ಇರ್ಬೋದು, ಅದ್ರ ವಿರುದ್ಧ ಧೈರ್ಯ ಮಾಡಿ ನೀವು ಇಟ್ಟಿರೋ ಪ್ರೀತಿ ವಿಶ್ವಾಸ ನಂಬಿ ನಾನು ಬಂದಿದ್ದೀನಿ. ಹಾಗಾಗಿ ಈ ಕ್ಷೇತ್ರದ ಜನತೆ ನೀವು ನಂಬಿದ್ದೀರಿ, ನಾನು ಕೂಡ ನಿಮ್ಮನ್ನು ನಂಬಿದ್ದೀನಿ. ಇವಾಗ ನಾನೆಷ್ಟು ಒಂದು ಜವಾಬ್ದಾರಿ ತಗೊಂಡು ಮುಂದೆ ಬಂದಿದ್ದೀನಿ, ಅಷ್ಟೇ ಧೈರ್ಯ ಜವಾಬ್ದಾರಿ ನೀವು ಕೂಡ ಪ್ರದರ್ಶನ ಮಾಡ್ತೀರಿ ಅನ್ನೋ ನಂಬಿಕೆ ನನಗಿದೆ. ಹಾಗಾಗಿ ನನ್ನ ಗೆಲ್ಲಿಸಿ ನೀವು ಕಳಿಸಿದರೆ ನಾನೇನು ಯಾರನ್ನ ಎದುರು ಹಾಕೋಬೇಕು, ಅವರು ಕೂಡ ನಮ್ಮನ್ನು ಆಹ್ವಾನಿಸ್ತಾರೆ. ನಮ್ಮ ಮುಖ್ಯಮಂತ್ರಿಗಳಿರ್ಬೋದು, ಅಥವಾ DK ಶಿವಕುಮಾರ್ ಸಾಹೇಬ್ರಿರ್ಬೋದು, ಅಥವಾ ನಮ್ಮ ಸಮಾಜದ ಮುಖಂಡರಿರ್ಬೋದು, ಯಾರೇ ಇರ್ಬೋದು. ಸೊ ಅವರು ಕೂಡ ಒಂದು ರಾಜಕೀಯವಾಗಿ ಮುಂದೆ ಬೆಳೆಸೋದಕ್ಕೊಂದು ಸಹಕಾರಿಯಾಗ್ತದೆ. ಹಾಗಾಗಿ ಇಲ್ಲಿ ಗೆಲುವು ಅನ್ನೋದು ವೈಯಕ್ತಿಕವಾಗಿ ಅಲ್ಲ, ಈ ವ್ಯವಸ್ಥೆ ಬದಲಾಯಿಸೋದಕ್ಕೆ ಅನಿವಾರ್ಯ ಆಗಿರೋಂಥದ್ದು. ಅವರು ನನ್ನನ್ನು ಆಮೇಲೆ ಸೇರಿಸ್ಕೊಂತಾರೋ ಬಿಡ್ತಾರೋ ಅದು ಸೆಕೆಂಡ್ರಿ. ನನಗೆ ಬೇಕಾಗಿರೋದೇನಿಲ್ಲ, ಈ ವ್ಯವಸ್ಥೆ ಸುಧಾರಣೆ ಆಗಬೇಕು.
ನಮಗೊಂದು ಧ್ವನಿ ಸಿಗಬೇಕು. ಸೊ ಹಾಗಾಗಿ ನೀವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಮುಂದೆ ಬಂದು ಗೆಲ್ಲಿಸ್ಕೊಡಿ ಅಂತ ನಿಮ್ಮಲ್ಲಿ ಕೇಳ್ಕೊತೀವಿ. ಸರ್, ಈಗ ದಾವಣಗೆರೆ ಲೋಕಸಭಾ ಇತಿಹಾಸದಲ್ಲಿ ಪಕ್ಷೇತರ ಅಭ್ಯರ್ಥಿ ಸ್ಪರ್ಧೆ ಮಾಡಿರುವಂಥವ್ರು ಯಾರು ಗೆದ್ದಿರುವಂಥ ಇತಿಹಾಸ ಇಲ್ಲ. ಸೊ ಎರಡು ಕುಟುಂಬಗಳ ನಡುವೆ ನಡೀತಿರುವಂಥ ಒಂದು ಫೈಟ್. ವಿನಯ್ ಕುಮಾರ್ಗೆ ಏನು ಧೈರ್ಯ ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ಲಬೇಕು ಅನ್ನೋಂಥ ಧೈರ್ಯ ಯಾಕೆ? ಇದು ಒಳ್ಳೆ ಪ್ರಶ್ನೆ ಇದು. ಇವಾಗ ಜನ ಕೆಲವೊಂದು ಸರಿ ಹೇಳ್ತಾರೆ ಈಗಿರೋ ಜನ ನಾಳೆ ನಿಮ್ಮ ಜೊತೆಗಿರಲ್ಲ ಅಂತಂದು. ನನಗೆ ಒಂದು ಸಾಮಾನ್ಯ ಕುಟುಂಬದಿಂದ ಬಂದಿರೋದ್ರಿಂದ, ಹಳ್ಳಿಯಿಂದ ಬಂದಿರೋದ್ರಿಂದ ನಮ್ಮ ಜನಗಳ ಸೈಕಾಲಜಿ ಅರ್ಥ ಆಗ್ತದೆ. ಅದು ಯಾವುದೋ ಒಂದು ವ್ಯವಸ್ಥೆ ಒಳಗೆ ಸೇರಿ ಒಂದು ಸರ್ಕಮ್ಸ್ಟಾನ್ಸಸ್, ಹಾಗಾಗಿ ಜನಗಳು ಈ ರೀತಿ ಒಂದು ಬಿಹೇವಿಯರ್ ಹಿಂದೆ ಅಂದರೆ ಎಲೆಕ್ಷನ್ಗಿಂತ ಮುಂಚೆ ಎಲೆಕ್ಷನ್ ಟೈಮ್ ಚೇಂಜ್ ಆಗೋದು, ಬಡತನ ಇದೆ, ಕೆಲವೊಬ್ಬರಿಗೆ ಕೂಲಿ ಇರಲ್ಲ, ನಿರುದ್ಯೋಗ ಇರ್ತದೆ, ಬದಲಾಗಿರೋ ನಿದರ್ಶನಗಳು ಇದ್ದಾವೆ. ಕೆಲವೊಂದು ಸರಿ ಜನಗಳು ಗೆದ್ದಿರೋರು ತುಂಬ ದುಡ್ಡು ಸುರಿದು ಗೆದ್ದಿರ್ಬೋದು, ಹಂಗಂತಂದು ಜನಗಳು ಕರಪ್ಟ್ ಅಲ್ಲ. ಸೊ ಜನಗಳಲ್ಲಿ ಈಗಲೂ ಒಳ್ಳೆತನ ಇದೆ, ಬದಲಾವಣೆ ಬಯಸೋ ಒಂದು ಮನಸ್ಥಿತಿ ಈಗಲೂ ಇದೆ. ಸೊ ಹಾಗಾಗಿ ನನಗೆ ನಂಬಿಕೆ ಇದೆ ಅವರು 100% ಗೆಲ್ಲಿಸ್ತಾರೆ ಅನ್ನೋದು. ಸೊ ಇದಿಷ್ಟು ವಿನಯ್ ಕುಮಾರ್ ಅವರು ಮಾತಾಗಿರುವಂಥದ್ದು. ನಾವು ಯಾವುದೇ ಕಾರಣಕ್ಕೂ ಹಿಂದೆ ಸರಿಯುವ ಪ್ರಶ್ನೆನೇ ಇಲ್ಲ. ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯೋದು ಶತಸಿದ್ಧ ಅನ್ನೋಂಥ ಮಾತನ್ನು ಸಹ ವಿನಯ್ ಕುಮಾರ್ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರವೀಣ್ ಬಾಡ, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.